ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಒಂದು ಹೈವೇದಲ್ಲಿ ಭೀಕರ ರಸ್ತೆ ಅಪಘಾತ ನಡೆಯಿತು. ಬಸ್ಗೆ ಬೆಂಕಿ ಬಿದ್ದು ಹೊತ್ಕೊಂಡು ಉರಿದಿದೆ. ಈ ದುರ್ಘಟನೆಯಲ್ಲಿ 17ಕ್ಕೂ ಹೆಚ್ಚಿನ ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಟ್ಟು 29 ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಇನ್ನೊಂದು ಹೃದಯ ವಿದ್ರಾವಕ ಕಥೆ ಕೂಡ ಇದೆ. ಒಬ್ಬ ಯುವತಿಯ ಮದುವೆಗೆ ಇನ್ನೇನು ಕೆಲವು ದಿನಗಳು ಬಾಕಿ ಇರುತ್ತೆ. ಆ ಯುವತಿ ಕೂಡ ಈ ದುರಂತದಲ್ಲಿ ನಾಪತ್ತೆ ಆಗಿದ್ದಾಳೆ ಅನ್ನೋ ಮಾಹಿತಿ ಇದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಒಂದು ಕಂಟೈನರ್ ಗಾಡಿ ಡಿವೈಡರ್ಗೆ ದಾಟಿ ಎದುರುಗಡೆ ಬರ್ತಾ ಇದ್ದ ಪ್ರೈವೇಟ್ ಸ್ಲೀಪರ್ ಕೋಚ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಇದರ ಪರಿಣಾಮವಾಗಿ ಬಸ್ಸು ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಬಸ್ನಲ್ಲಿದ್ದ 17ಕ್ಕೂ ಹೆಚ್ಚು ಪ್ಯಾಸೆಂಜರ್ಸು ಸಜೀವ ದಹನ ಆಗಿದ್ದಾರೆ. ಇನ್ನುಳಿದ ಪ್ಯಾಸೆಂಜರ್ಸ್ಗೂ ಗಂಭೀರ ಗಾಯಗಳಾಗಿದ್ದಾವೆ. ಈ ಘಟನೆ ಹಿರಿಯೂರಿನ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿದೆ. ಒಂದ್ ಕಡೆಯಿಂದ ಬರ್ತಾ ಇದ್ದ ಕಂಟೈನರು ಡಿವೈಡರ್ನ ಆರಿ ಎದುರುಗಡೆ ಬರ್ತಾ ಇದ್ದ ಬಸ್ಗೆ ಅತಿ ವೇಗವಾಗಿ ಡಿಕ್ಕಿ ಹೊಡೆಯುತ್ತೆ. ಈ ಭೀಕರ ಆಕ್ಸಿಡೆಂಟ್ ನಲ್ಲಿ ಸ್ಲೀಪರ್ ಕೋಚ್ ಬಸ್ಸು ರೋಡ್ ನಡುವೆನೆ ಬೆಂಕಿ ಹೊತ್ಕೊಂಡು ಹುರಿದಿದೆ. ಕಂಟೈನರ್ ಗಾಡಿಯ ಡ್ರೈವರ್ನ ನಿರ್ಲಕ್ಷ್ಯನೇ ಈ ಆಕ್ಸಿಡೆಂಟ್ಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಿರಿಯೂರಿನಿಂದ ಬೆಂಗಳೂರಿಗೆ ಹೋಗ್ತಿದ್ದ ಲಾರಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದ ಬಸ್ಗೆ ಡಿಕ್ಕಿ ಹೊಡೆದಿದೆ. ಡಿಸೆಂಬರ್ 24ನೇ ತಾರೀಕು ರಾತ್ರಿ 8:25ಕ್ಕೆ ಬೆಂಗಳೂರಿನ ಗಾಂಧಿನಗರದಿಂದ ಸೀಬರ್ಡ್ ಬಸ್ಸು ಹೊರಡುತ್ತೆ. ಇದರಲ್ಲಿ ಒಟ್ಟು 29 ಜನ ಪ್ಯಾಸೆಂಜರ್ಸ್ ಇರ್ತಾರೆ. ಜೊತೆಗೆ 3 ಜನ ಬಸ್ ಸಿಬ್ಬಂದಿಗಳು ಕೂಡ ಇರ್ತಾರೆ. ಈ ಸೀಬರ್ಡ್ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದ 29 ಜನರ ಪೈಕಿ 25 ಜನರು ಗೋಕರ್ಣಕ್ಕೆ ಹೋಗ್ತಾ ಇರ್ತಾರೆ. ಇನ್ನುಳಿದವರಲ್ಲಿ 2 ಶಿವಮೊಗ್ಗಕ್ಕೆ ಮತ್ತು 2 ಕುಮಟಾಗೆ ಹೋಗ್ತಾ ಇರ್ತಾರೆ. ಸೀಬರ್ಡ್ ಬಸ್ಗೆ ಜವಗೊಂಡನಹಳ್ಳಿ ಬಳಿ ಎದುರುಗಡೆಯಿಂದ ಬರ್ತಾ ಇದ್ದಂಥ ಒಂದು ಕಂಟೈನರ್ ಗಾಡಿ ಅದು ಡಿವೈಡರ್ನ ಹತ್ತಿ ನೇರವಾಗಿ ಡಿಕ್ಕಿಯನ್ನು ಹೊಡೆದಿದೆ ಆ ಬಸ್ನಲ್ಲಿ. ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿರ್ಬೋದು. ಡೀಸೆಲ್ ಟ್ಯಾಂಕ್ ನಂತರ ಬೆಂಕಿ ಉಂಟಾಗಿ ಈ ಬೆಂಕಿಯ ಜ್ವಾಲೆಯಿಂದ ಒಳಗಡೆ ಪ್ಯಾಸೆಂಜರ್ ತಪ್ಪಿಸ್ಕೊಂಡಿದ್ದಾರೆ. ಆದರೆ ಗಾರ್ಡನ್ ನಿದ್ದೆಯಲ್ಲಿದ್ದವರು ಈಗಿನ ಪ್ರಕಾರ ಸುಮಾರು 8 ಜನ ಒಳಗಡೆ ಸಿಕ್ಕಿ ಹಾಕಿಕೊಂಡು ದುರಾದೃಷ್ಟವಶಾತ್ ತೀರಿ ಹೋಗಿದ್ದಾರೆ. ಅದ್ರ ಜೊತೆಗೆ ಕಂಟೈನರಲ್ಲಿ ಇದ್ದಂತಹ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ ತೀರಿ ಹೋಗಿ ಮತ್ತು ಬೆಂಕಿಯಲ್ಲೂ ಕೂಡ ಅವರು ಡ್ರೈವರ್ ಕೂಡ ಸತ್ತು ಹೋಗಿದ್ದಾರೆ. ಇದರಲ್ಲಿ 19 ಜನ ರೆಡ್ ಬಸ್ ಮೂಲಕ 9 ಜನ ಅಬಿ ಬಸ್ ಮೂಲಕ ಟಿಕೆಟ್ ಬುಕ್ ಅನ್ನು ಮಾಡ್ಕೊಂಡಿರ್ತಾರೆ. ಈ ದುರಂತದ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಸಿಎಂ ಸಿದ್ದರಾಮಯ್ಯ ಸೇರಿ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಆದರೆ ಈ ದುರಂತದಲ್ಲಿ ಒಂದು ಸ್ಟೋರಿ ಮಾತ್ರ ನಿಮ್ಮ ಹೃದಯವನ್ನು ಹಿಂಡಿ ಬಿಡುತ್ತೆ. ಯಾಕಂದ್ರೆ ಹಾಸನ ಮೂಲದ 2 ಯುವತಿಯರು ಕಾಣೆಯಾಗಿದ್ದಾರೆ. ಅವರು ಬದುಕಿದಾರಾ ಅಥವಾ ಏನಾಗಿದ್ದಾರೋ ಗೊತ್ತಿಲ್ಲ. ಚನ್ನರಾಯಪಟ್ಟಣ ಮೂಲದ ನವ್ಯ ಮತ್ತು ಮಾನಸ ಈ 2 ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಹಾಸನದ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಒಟ್ಟಿಗೆ ಎಂಜಿನಿಯರಿಂಗ್ ಮುಗಿಸಿದ್ದ ಇವರಿಬ್ರು ಆಮೇಲೆ ಬೆಂಗಳೂರಿನಲ್ಲಿ MTech ಅನ್ನು ಕಂಪ್ಲೀಟ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಾ ಇದ್ರು. ಬೆಂಗಳೂರಿನಿಂದ ಸೀಬರ್ಡ್ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದ ಇವರಿಬ್ರು ಕೂಡ ಈಗ ಕಾಣೆಯಾಗಿದ್ದಾರೆ. ಇವರಿಬ್ಬರ ಪೈಕಿ ನವ್ಯಾಳ ಫೋಟೋ ಹಿಡಿದುಕೊಂಡು ಅವರ ತಂದೆ ಮಂಜಪ್ಪ ಹಾಸ್ಪಿಟಲ್ನಲ್ಲಿ ಅಲೆದಾಡ್ತಾ ಇದ್ದಾರೆ. ಹಿರಿಯೂರು ತಾಲೂಕು ಆಸ್ಪತ್ರೆಗೆ ಬಂದು ನವ್ಯಾಳ ಫೋಟೋ ಹಿಡ್ಕೊಂಡು ಪ್ರತಿ ವಾರ್ಡು ಪ್ರತಿ ಬೆಡ್ಡು ಚೆಕ್ ಮಾಡ್ತಾ ನನ್ನ ಮಗಳು ಎಲ್ಲಿದ್ದಾಳೆ ನನ್ನ ಮಗಳು ಅಂತ ಅಲೆದಾಡ್ತಾ ಇದ್ದಾರೆ.
ಒಟ್ಟು 3 ಜನ ಪ್ರಯಾಣ ಮಾಡ್ತಾ ಇರ್ತಾರೆ. ನವ್ಯ, ಮಾನಸ, ಮಿಲನ ಈ 3 ಜನ ಬೆಸ್ಟ್ ಫ್ರೆಂಡ್ಸು ಒಂದೇ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ. ಸಾಲು ರಜೆ ಇದ್ದಿದ್ರಿಂದ ಸಿಗಂದೂರಿಗೆ ಹೋಗ್ತಾ ಇದ್ರಂತೆ. ಈ ಪೈಕಿ ನವ್ಯ ಮದುವೆ ಏಪ್ರಿಲ್ 28ನೇ ತಾರೀಕು ಫಿಕ್ಸ್ ಆಗಿತ್ತಂತೆ. ಈಗ ನವ್ಯ ಏನಾಗಿದ್ದಾಳೆ ಗೊತ್ತಿಲ್ಲ. ತಂದೆ ಫೋಟೋ ಹಿಡ್ಕೊಂಡು ಹುಡುಕಾಡಿದ್ರು ಕೂಡ ಇನ್ನೂ ಸಿಕ್ಕಿಲ್ಲ, ನಾಪತ್ತೆ ಆಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಸಾಲು ಬಸ್ ದುರಂತಗಳನ್ನ ನೋಡಿದ್ದೀವಿ. ಈ ದುರಂತದಲ್ಲಂತೂ ಆ ಬಾಡಿಗಳನ್ನ ಗುರುತು ಮಾಡೋದಕ್ಕೂ ಆಗೋದಿಲ್ಲ, ಅಷ್ಟೊಂದು ಸುಟ್ಟು ಕರಕಲಾಗಿದ್ದಾವೆ. ಒಂದು ವೇಳೆ ಗುರುತು ಪತ್ತೆ ಮಾಡೋದು ಕಷ್ಟ ಆದ್ರೆ ಅನಿವಾರ್ಯವಾಗಿ DNA ಪರೀಕ್ಷೆ ಮಾಡಬೇಕಾಗುತ್ತೆ. DNA ಪರೀಕ್ಷೆ ಮಾಡ್ಬೇಕಂದ್ರೆ ಮೋಲಾರ್ ಟೂತ್ ಮತ್ತು ಎದೆಯ ಸ್ಟರ್ನಮ್ ಮೂಳೆಯ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸ್ತಾರೆ. ಈ ಪ್ರಕ್ರಿಯೆ ನಡಿಬೇಕಂದ್ರೆ ಸುಮಾರು 3 ದಿನ ಟೈಮ್ ಬೇಕಾಗುತ್ತೆ. ಅಲ್ಲಿವರೆಗೆ ಕೋಲ್ಡ್ ಸ್ಟೋರೇಜ್ ನಲ್ಲಿ ಡೆಡ್ ಬಾಡಿಗಳನ್ನ ಸಂರಕ್ಷಿಸಿ ಇಡ್ತಾರಂತೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.